ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಒಂದು ಕವನ ವಾಚನ ಮಾಡಲಿದ್ದೇನೆ. ಕವನದ ಶೀರ್ಷಿಕೆ ಪಂಜರ. ಈ ದೇಹವನ್ನು ಸೀಳಿ ಹೊರಬರಬೇಕು, ಹಾದಿ ಹುಡುಕುತ್ತಿದ್ದೇನೆ. ಕದಗಳಿಗೆ ಅವನು ಕೀಲು ಎಳೆದು ಬೀಗ ಹಾಕಿದ್ದಾನೆ. ಕೀಗೊಂಚಲು ಅವನ ಕೈಯಲ್ಲಿದೆ, ಕೀಗೊಂಚಲು ಅವನ ಕೈಯಲ್ಲಿದೆ. ಮೆದುಳಿಗೂ ಕದ, ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮಕ್ಕೂ ಕದ. ಶ್ವಾಸಕೋಶ, ಜೀವಕೋಶ, ಪಿತ್ತಜನಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಮಾತೃಪಿಂಡ ಪ್ರತಿಯೊಂದಕ್ಕೂ ಕದ ಕದ ಕದ. ಹೃದಯದ ಗೂಡಿನಿಂದ ಚುಂಚ ಹೊರಚಾಚಿ ಉಸಿರನ್ನು ಗುಟುಕು ಗುಟುಕು ಸೇವಿಸುತ್ತಾ, ಆಗಾಗಿ ರೆಕ್ಕೆ ಕೊಡುತ್ತಾ, ಕುಕ್ಕುಗಳಲ್ಲಿ ಪಕ್ಕೆ ಕುಕ್ಕುತ್ತಾ, ಬೆಳಕಿನ ಕಿರಣಗಳು ಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ. ಅವನು ಬರಬಹುದು ಒಂದಲ್ಲ ಒಂದು ದಿನ. ಅಗಣಿತ ಕೀಗೊಂಚಲಲ್ಲಿ ನನ್ನ ಅಂಕಿಯನ್ನು ಹುಡುಕಿ ಬೀಗ ಕಳಚಬಹುದು. ಕದ ತೆರೆದು ನನ್ನನ್ನು ಹೊರಬಿಡಬಹುದು. ಆಗ ಹಾರಲು ಮರೆತ ನಾನು ಪಾತಾಳಕ್ಕೆ ಬೀಳಬಹುದು. ಅಥವಾ ತ್ರಾಣ ಹೆಚ್ಚಿ ಸ್ವಾತಂತ್ರ್ಯದ ಉಲ್ಲಾಸದಲ್ಲಿ ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೂ ನೆಗೆದು ಚುಕ್ಕಿಯಾಗಬಹುದು. ತ್ರಾಣ ಹೆಚ್ಚಿ ಸ್ವಾತಂತ್ರ್ಯದ ಉಲ್ಲಾಸದಲ್ಲಿ ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೂ ನೆಗೆದು ಚುಕ್ಕಿಯಾಗಬಹುದು. ಕದಗಳು ತೆರೆದುಕೊಂಡ ತನ್ನ ನಿಶ್ಚಲ ಶರೀರ ನಾನು ಮರಳುವುದನ್ನೇ ಕಾಯುತ್ತಾ ಕುಳಿತು ನಾರಬಹುದು. ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ. ಭೂತದ ವಿಸರ್ಜನೆಗಳನ್ನು ಒಳಗಿರಿಸಿಕೊಂಡು ಗಬ್ಬು ನಾರುತ್ತಾ ಇದ್ದುದಕ್ಕೆ ಸಾಕ್ಷಿಯಾಗುತ್ತವೆ ಕೆಲ ಕ್ಷಣ. ಧನ್ಯವಾದ.